ಮಧ್ಯಪ್ರಾಚ್ಯದ ಯುದ್ಧದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಹೌದು, ನೀವು ಗಮನಿಸ್ತಾ ಇದ್ದೀರಿ ಸದ್ಯ ಯಾವ ರೀತಿಯ ಒಂದು ಪರಿಸ್ಥಿತಿ ಇದೆ ಅಂತ ಹೇಳಿ. ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧದ ಸನ್ನಿವೇಶ ಜಾಗತಿಕ ಮಟ್ಟದಲ್ಲಿ ಬಹಳಷ್ಟು ಸಮಸ್ಯೆಯನ್ನು ತಂದೊಡ್ಡಿದೆ. ಅದರ ಬಗ್ಗೆ ನಾವು ನೋಡ್ತಾ ಹೋಗೋದಾದರೆ ಮೊದಲನೇದಾಗಿ ತೈಲದ ಉತ್ಪನ್ನ ಮತ್ತು ಬೆಲೆ ಬಗ್ಗೆ ಮಾತಾಡಲೇಬೇಕು. ಯಾಕಂದರೆ ಪರಿಸ್ಥಿತಿ ಹಂಗಿದೆ. ಈಗಾಗಲೇ ಆಗಿರುವಂತಹ ಯುದ್ಧದ ಪರಿಣಾಮವನ್ನು ಎಲ್ಲ ರಾಷ್ಟ್ರಗಳು ಎದುರಿಸ್ತಾ ಇದ್ದಾವೆ. ಫೆಬ್ರವರಿ 28ಕ್ಕೆ ಆರಂಭ ಆಯಿತು ಯುದ್ಧ. ಮಧ್ಯದಲ್ಲಿ ಒಂದು ಮಧ್ಯಂತರ ಬಿಡುವಿನ ರೀತಿ ಬಿಡುವನ್ನು ಪಡ್ಕೊಳ್ತು. ಈಗ ಮತ್ತೆ ಯುದ್ಧ ಸನ್ನದ್ಧವಾಗಿದೆ. ನಾ ಬಿಡೆ ನೀ ಕೊಡೆ ಅನ್ನುವಂಥ ಸನ್ನಿವೇಶದಲ್ಲಿ ರಕ್ತ ಹರಿಯುತ್ತೆ ಅನ್ನುವಂಥ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಅಮೆರಿಕ ಅಧ್ಯಕ್ಷ ಒಂದು ಕಡೆ ಡೊನಾಲ್ಡ್ ಟ್ರಂಪ್, ನೀವು ಗಮನಿಸ್ತಾ ಇದ್ದೀರಿ, ಕಾರ್ ದ್ವೀಪವನ್ನು ವಶಪಡಿಸ್ಕೊಳ್ಳೋದಕ್ಕೆ ತಮ್ಮದೇ ಆದಂಥ ರಣತಂತ್ರವನ್ನು ಹೆಣಿತಾ ಇದ್ದಾರೆ. ನೀವು ಕಾರ್ಗಿಗೆ ಬನ್ನಿ, ಮಸಣಕ್ಕೆ ಸೇರಿ ಅಂತ ಇರಾನ್ ಹೇಳ್ತಾ ಇದೆ. ಆದರೆ ಈ ಯುದ್ಧ ಹಿಂಗೆ ಮುಂದುವರೆದ್ರೆ ಏನೆಲ್ಲ ಸಮಸ್ಯೆಗಳಾಗುತ್ತೆ, ಇದನ್ನು ಡೀಟೇಲ್ ಆಗಿ ಇವತ್ತಿನ DNAಯಲ್ಲಿ ಮೊದಲ ಸ್ಟೋರಿಯಾಗಿ ನೋಡೋಣ. ಅಫ್ಕೋರ್ಸ್ ಈ ಯುದ್ಧ ಹೇಗೆ ನಡೀತಾ ಇದೆ ಅನ್ನುವಂಥ ಮಾಹಿತಿ, ಇರಾನ್ ಮೇಲೆ ಮತ್ತೆ USA ಮಾಡಿರುವಂಥ ದಾಳಿಯ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೀವಿ. ಹೌದು, ಕಾರ್ಗ ದ್ವೀಪ ವಶಪಡಿಸ್ಕೊಳ್ಳೋದಿರ್ಬೋದು, ಹಾರ್ಮುಜ್ ಮೇಲೆ ಹಿಡಿತವನ್ನು ಸಾಧಿಸೋದಿರ್ಬೋದು, ಹೀಗೆ ಹಲವಾರು ವಿಚಾರಗಳಲ್ಲಿ ಅಮೇರಿಕ ತನ್ನ ಆಧಿಪತ್ಯವನ್ನು ಸಾಧಿಸೋದಕ್ಕೆ ಮುಂದಾಗ್ತಾನೇ ಇದೆ. ಹಾಗಂತ ಇರಾನ್ ಸುಮ್ಮನೆ ಕೂತಿಲ್ಲ. ಸುಮ್ಮನೆ ಕೂರುವಂಥ ರಾಷ್ಟ್ರ ಕೂಡ ಇರಾನ್ ಅಲ್ಲವೇ ಅಲ್ಲ. ಹಾಗಾಗಿ ನೀವು ಬನ್ನಿ, ಎಲ್ಲ ಕಾಲಿಡಿ, ಮಸಣಕ್ಕೆ ಸೇರಿ ಅನ್ನುವಂಥ ಸ್ಪಷ್ಟ ಸಂದೇಶ ರವಾನೆ ಮಾಡಿದೆ. ವಿಶ್ವದ 20%ಕ್ಕೂ ಹೆಚ್ಚು ಕಚ್ಚಾ ತೈಲ ರಫ್ತಾಗುವಂಥ ಹಾರ್ಮುಜ್ ಜಲಸಂಧಿಯಲ್ಲಿ ಈಗ ಹಡಗುಗಳ ಸಂಚಾರ ಒಂದು ಕಡೆ ಸ್ತಬ್ಧವಾಗಿದೆ. ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಕೂಡ ನೋಡ್ತಾ ಹೋಗೋಣ. ಮೊದಲನೇದಾಗಿ ಇರಾನ್ ಮೇಲೆ ಮತ್ತೆ US ಮಾಡಿರುವಂತಹ ದಾಳಿ, ಅಂದರೆ ಅಮೆರಿಕ ಸಂಯುಕ್ತ ಸಂಸ್ಥಾನ USA ಮಾಡಿರುವಂಥ ದಾಳಿಯ ಬಗ್ಗೆ ನೋಡುವುದಾದರೆ, ಅಮೆರಿಕ ಸೇನೆಯಿಂದ 12ನೇ ಸುತ್ತಿನ ವಾಯು ದಾಳಿ ಮತ್ತು ಸೇನಾ ಕಾರ್ಯಾಚರಣೆ ನಡೆದಿದೆ. ಇರಾನ್ ಮೇಲೆ ಮತ್ತೆ ಅಮೆರಿಕಾದಿಂದ ಆಗಿರುವಂತಹ ಭೀಕರ ದಾಳಿ ಇದು, ವಾಯು ದಾಳಿ ಇದು. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಭೀತಿ ಮತ್ತಷ್ಟು ಉಲ್ಬಣಗೊಂಡಿದೆ. US ಅಧ್ಯಕ್ಷ, ಅಂದರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೇರ ಆದೇಶದ ಬೆನ್ನಲ್ಲೇ ಅಮೆರಿಕ ಸೇನೆ ಇರಾನ್ನ ಮಿಲಿಟರಿ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಸತತ 12ನೇ ಸುತ್ತಿನ ಪ್ರಚಂಡ ದಾಳಿಯನ್ನು ನಡೆಸಿದೆ. ಅಮೆರಿಕಕ್ಕೊಂದು ಸೊಕ್ಕಿದೆ, ಅಮೆರಿಕಕ್ಕೊಂದು ಅಹಂಕಾರ ಇದೆ, ಅಮೆರಿಕಕ್ಕೆ ತನ್ನದೇ ಆದಂಥ ದರ್ಪ ಇದೆ. ಅದೇನು ಅಂತ ಹೇಳಿದ್ರೆ ಅಮೆರಿಕದ ಸೇನಾ ಸಾಮರ್ಥ್ಯ. ಹೌದು, ವಾಯು, ನೌಕಾ ಅಥವಾ ಭೂಸೇನೆ ಅಂದಾಗ ತಮ್ಮದೇ ಆದಂಥ ಛಾಪು ಮೂಡಿಸಿರುವಂಥ ಅಮೇರಿಕ ಅದೆಂಥದ್ದೇ ಯುದ್ಧ ಆದರೂ ಕೂಡ ಅದನ್ನು ಮುಗಿಸ್ಬಿಡ್ತೀವಿ ಅನ್ನುವಂತಹ ಒಂದು ದರ್ಪದಲ್ಲಿದೆ. ಸೊ ಆ ನಿಟ್ಟಿನಲ್ಲಿ ನಾವು ನೋಡ್ತಾ ಹೋಗೋದಾದರೆ ಅಮೇರಿಕ ಮತ್ತು ಇರಾನ್ನ ಯುದ್ಧ ಹಿಂಗೇನೆ ಮುಂದುವರಿತಾ ಇದೆ. ಇನ್ನು ಮುಂದುವರೆದ ಭಾಗ ಅಂತ ನಾವು ನೋಡ್ತಾ ಹೋಗೋದಾದರೆ, ಪಶ್ಚಿಮ ಇರಾನ್ನ ಆ್ಯಂಡಿ ಮೆಷ್ಕ್, ಆವಾಜ್, ರಾಮ್ಶೀರ್ ಹಾಗೂ ಶಾಲಂಚೆ ಗಡಿ ಭಾಗಗಳ ಮೇಲೆ US ಪಡೆಯಿಂದ ಕ್ಷಿಪಣಿಗಳ ಮಳೆಯೇ ಹರಿದಿದೆ. ನೋಡಿದ್ರಲ್ಲ ಯಾವ ಥರ ದಾಳಿ ಆಗ್ತಿದೆ ಅನ್ನೋದನ್ನು. ಈ ಭೀಕರ ದಾಳಿಯಲ್ಲಿ ಕನಿಷ್ಠ 3 ಸಾವಿಗೀಡಾಗಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಹಲವರು ತೀವ್ರವಾಗಿ ಗಾಯಗೊಂಡಿದ್ದಾರೆ. ನೋಡಿ, ಯುದ್ಧಗಳು ನಡೆಯುವ ಸಂದರ್ಭದಲ್ಲಿ ಕೆಲವೊಂದು ಜಲಸ್ಥಾವರಗಳನ್ನು, ವಿದ್ಯುತ್ ಸ್ಥಾವರಗಳನ್ನು, ದೇಶದ ಆರ್ಥಿಕತೆಯನ್ನು ಹೊಡೆದುರುಳಿಸುವ ಸಲುವಾಗಿ ಮಾಡ್ತಾರೆ ನಿಜ. ಆದರೆ ನಾಗರಿಕರನ್ನು ಗುರಿಯಾಗಿಸ್ಕೊಂಡ್ರೆ ಅದನ್ನು ಯುದ್ಧ ಅಂತ ಕರೆಯೋದು ಅಸಾಧ್ಯ. ಅಲ್ಲೊಂದು ಅರಾಜಕತೆ, ಅಮಾನವೀಯ ನಡೆ ಅನ್ನೋದು ಕಂಡು ಬರುತ್ತೆ. ನೋಡಿ, ಅಮೆರಿಕ ಈ ದಾಳಿಯನ್ನು ನಡೆಸಿದ್ದಾದರೂ ಯಾಕೆ ಅಂತ ನೋಡೋದಾದರೆ, ಹಾರ್ಮುಜ್ ಜಲಸಂಧಿಯಲ್ಲಿ ವಾಣಿಜ್ಯ ಮತ್ತು ನಾಗರಿಕ ಹಡಗುಗಳಿಗೆ ಇರಾನ್ ಒಡ್ತಾ ಇದ್ದಂತಹ ಸರಣಿ ಬೆದರಿಕೆಯನ್ನು ಹದ್ದುಬಸ್ತಿನಲ್ಲಿಡೋದಕ್ಕೆ ಈ ಒಂದು ಪ್ಲ್ಯಾನನ್ನು ಅಮೆರಿಕ ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾಕಂದರೆ ಇರಾನ್ ಹಾರ್ಮುಜ್ ಜಲಸಂಧಿಗೆ ಸಂಬಂಧಪಟ್ಟಂತೆ ತನ್ನದೇ ಆದಂತಹ ಒಂದು ಪಾರುಪತ್ಯವನ್ನು ಹೊಂದಿದೆ. ಹಾರ್ಮುಜ್ ನನ್ನದು ಅನ್ನುವಂತಹ ಯೋಚನೆ ಇದೆ. ಹಾಗಾಗಿ ಆ ಕಂಟ್ರೋಲನ್ನು ತಪ್ಪಿಸ್ಕೊಳ್ಳೋದಕ್ಕೆ ನೀವು ಗಮನಿಸ್ತಾ ಇದ್ದೀರಿ, ರಾಮ್ಶ್ ಇರ್ಬೋದು, ಶಾಲಂಚೆ ಇರ್ಬೋದು, ಆವಾಜ್ ಇರ್ಬೋದು, ಆಂಡ್ಮೇಸ್ ಇರ್ಬೋದು, ಹೀಗೆ ಹಲವು ಪ್ರದೇಶಗಳನ್ನು ಗುರಿಯಾಗಿಸ್ಕೊಂಡಿದೆ. ಸದ್ಯಕ್ಕೆ ಬಂದಿರುವಂತಹ ಮಾಹಿತಿಯ ಪ್ರಕಾರ 3 ಸಾವಿಗೀಡಾಗಿದ್ದಾರೆ, ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಆದರೆ ಅಮೆರಿಕ ಮುಂದೆ ಯಾವ ರೀತಿಯ ನಿಲುವುಗಳನ್ನು ತೆಗೆದುಕೊಳ್ಳುತ್ತೆ, ಮುಂದೆ ಯಾವ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಂಡು ಇದು ಜಾಗತಿಕ ಮಟ್ಟದಲ್ಲಿ ಸಮಸ್ಯೆಯನ್ನು ತಂದೊಡ್ಡುತ್ತೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ನೋಡಿ, ಈ ಬೃಹತ್ ಕಾರ್ಯಾಚರಣೆಯನ್ನು ನಡೆಸಿರೋ ಬಗ್ಗೆ ಸ್ವತಃ US ಕಮಾಂಡ್ ದೃಢಪಡಿಸಿದೆ. ಡೊನಾಲ್ಡ್ ಟ್ರಂಪ್ ಅವರ ಈ ವಾರ್ ಕ್ರೈಮ್ನಿಂದಾಗಿ ಅಮೆರಿಕ ಮತ್ತು ಇರಾನ್ ನಡುವಿನ ಸಮರ ಏನಿದೆ ಅಪಾಯಕಾರಿ ಹಂತ ತಲುಪಿದೆ ಅಂತ ಹೇಳಿದ್ರೆ ನಿಜಕ್ಕೂ ತಪ್ಪಾಗೋದಿಲ್ಲ. ಇದು ಕೇವಲ 2 ದೇಶಗಳ ಯುದ್ಧ ಅಲ್ಲ. ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್.
ಅಮೇರಿಕಾ ದೊಡ್ಡ ರಾಷ್ಟ್ರವೇ ಇರ್ಬೋದು, ಇರಾನ್ ದೊಡ್ಡ ಸಾಮರ್ಥ್ಯವನ್ನೇ ಹೊಂದಿರಬಹುದು, ಆದರೆ ಈ ಎರಡೂ ರಾಷ್ಟ್ರಗಳ ಯುದ್ಧದ ಸನ್ನಿವೇಶದಲ್ಲಿ ಇತರ ರಾಷ್ಟ್ರಗಳು ಬಲಿಯಾಗ್ತಾ ಇದ್ದಾವೆ. ಇನ್ನಾದರೂ ಕೂಡ ಇತರ ರಾಷ್ಟ್ರಗಳು ಮಧ್ಯಸ್ಥಿಕೆಯನ್ನು ವಹಿಸಿ ಈ ಯುದ್ಧವನ್ನು ಸಮಾಪ್ತಿ ಮಾಡುವಂಥ ನಿಟ್ಟಿನಲ್ಲಿ ಕಾರ್ಯೋನ್ಮುಖವಾಗಲೇಬೇಕಾಗಿದೆ. ಇನ್ನು ಬಹಳ ಮುಖ್ಯವಾಗಿ ಅಮೇರಿಕ ಇಲ್ಲಿ ಯಾವ ರೀತಿ ನಿಲುವನ್ನು ತೆಗೆದುಕೊಂಡಿದೆ, ಅಮೇರಿಕ ಯಾವ ರೀತಿ ಯುದ್ಧಕ್ಕೆ ಸನ್ನದ್ಧವಾಗಿದೆ, ಯಾವ ರೀತಿ ಆದೇಶಗಳನ್ನು ಕೊಡ್ತಾ ಇದೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಆ ಆಯಾಮದಲ್ಲಿ ನೋಡ್ತಾ ಹೋಗೋದಾದರೆ ಅಮೇರಿಕ ಸೇನೆಗೆ ಸಂಬಂಧಪಟ್ಟಂತೆ ಕೆಲ ಸೈನಿಕರನ್ನು ಕಳ್ಕೊಂಡಿದೆ. ನಿರಂತರವಾಗಿ ಆದಂತಹ ಇರಾನ್ ದಾಳಿಗೆ ಅಮೇರಿಕ ಕೂಡ ಆರ್ಥಿಕವಾಗಿ $37 ಬಿಲಿಯನ್ ಖರ್ಚು ಕೂಡ ಮಾಡ್ತಾ ಇದೆ. ಜೊತೆಗೆ ನೀವು ಗಮನಿಸಬಹುದು, ಬಹಳಷ್ಟು ಮಂದಿಯನ್ನು ಕಳ್ಕೊಂಡಿರೋದ್ರಿಂದಾಗಿ, ರಕ್ತ ಹರಿದಿರೋದ್ರಿಂದಾಗಿ ಅದಕ್ಕೆ ಪ್ರತೀಕಾರ ತಗೊಳ್ಳದೆ ಬಿಡೋದಿಲ್ಲ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರವಾನೆ ಮಾಡಿರೋದ್ರಿಂದಾಗಿ ಮುಂದೇನಾಗುತ್ತೆ, ಯಾವ ಆದೇಶವನ್ನು ಅಮೆರಿಕ ಕೊಟ್ಟಿದೆ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಲೆಯಲ್ಲಿ ಅದು ಯಾವ ವಿಚಾರ ಓಡ್ತಾ ಇದೆ ಅನ್ನೋದು ಕೂಡ ಬಹಳ ಕುತೂಹಲವನ್ನು ಹೆಚ್ಚು ಮಾಡಿದೆ. ಅಮೆರಿಕದ ನಾಗರಿಕರ, ಅಮೇರಿಕನ್ನರ ರಕ್ತ ಹರಿಸಿದ್ದಕ್ಕೆ ಪ್ರತೀಕಾರ ಖಂಡಿತವಾಗ್ಲೂ ತೀರಿಸ್ಕೊಳ್ತೀವಿ ಅನ್ನುವಂತಹ ಸಂದೇಶವನ್ನು ರವಾನೆ ಮಾಡಿರೋದ್ರಿಂದಾಗಿ ಈ ಯುದ್ಧ ಅಪಾಯಕಾರಿ ಮಟ್ಟವನ್ನು ತಲುಪಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಇರಾನ್, ನೀವಿಲ್ಲಿ ಗಮನಿಸಬಹುದು, ಇರಾನ್ ಈ ಯುದ್ಧವನ್ನು ಬಹಳ ಗಂಭೀರವಾಗಿ ಪರಿಗಣಿಸಿರುವುದರಿಂದಾಗಿ ಪೂರ್ಣ ಪ್ರಮಾಣದ ಯುದ್ಧ ಅಂತ ಕೂಡ ಘೋಷಣೆ ಮಾಡಿಬಿಟ್ಟಿದೆ. ಇದು ಹೇಗಾಗಿತ್ತು ಅಂದರೆ ಆರಂಭದಲ್ಲಿ ಅಮೇರಿಕ, ಇಸ್ರೇಲ್, ಇರಾನ್ ನಡುವಿನ ಯುದ್ಧ ಒಂದು ವೆರಿ ಸೂನ್ ಸಮಾಪ್ತಿ ಆಗಬಹುದು ಅನ್ನುವಂಥ ಸನ್ನಿವೇಶ ಇತ್ತು. ಈಗ ಇಸ್ರೇಲ್ ಸಬ್ಜೆಕ್ಟಲ್ಲಿ ಇಲ್ಲ ಅಂದರೂ ಕೂಡ ಅಮೇರಿಕ ಮತ್ತು ಇರಾನ್ ಈಗ ಸರ್ವಸನ್ನದ್ಧವಾಗಿ ಪೂರ್ಣ ಪ್ರಮಾಣದ ಯುದ್ಧ ಮಾಡ್ತಿದ್ದಾವೆ. ಇರಾನ್ ಸದ್ಯದಲ್ಲೇ ಸರ್ವನಾಶ ಆಗೋಗುತ್ತೆ ಅಂತ ಅಮೇರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಅಂದರೆ ನಮ್ಮ ತಂಟೆಗೆ ಬಂದರೆ ನಾವು ಬಿಡೋದಿಲ್ಲ ಅನ್ನುವಂಥ ನೇರ ಸಂದೇಶವನ್ನು ರವಾನೆ ಮಾಡಿರೋದು. ಅಮೇರಿಕನ್ನರ ರಕ್ತ ಹರಿಸಿದ್ದಕ್ಕೆ ಟೆಹರಾನ್ ಅನುಭವಿಸಲೇಬೇಕಾದ ಕಾಲ ಹತ್ತಿರ ಬಂದಿದೆ ಅಂತ ಅಮೇರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪ್ರಚಂಡ ರಣೋದ್ಗಾರವನ್ನು ಮಾಡಿದ್ದಾರೆ. ಇರಾನ್ ಪಡೆಗಳು ನಡೆಸಿದ ಭೀಕರ ದಾಳಿಯಲ್ಲಿ ಅಮೇರಿಕದ 4 ಯೋಧರು ಹುತಾತ್ಮರಾಗಿದ್ದಾರೆ. ನಮ್ಮ ಯೋಧರನ್ನು ನಾವು ಕಳ್ಕೊಂಡಿದ್ದೀವಿ, ನಮ್ಮ ಯೋಧರ ಪ್ರಾಣ ತ್ಯಾಗಕ್ಕೆ ತಕ್ಕ ಉತ್ತರವನ್ನು ಕೊಡ್ತೀವಿ ಅನ್ನುವಂಥ ಸಂದೇಶ ಡೊನಾಲ್ಡ್ ಟ್ರಂಪ್ನದ್ದು. ಇನ್ನು ನಮ್ಮ ಯೋಧರ ಪ್ರತಿಯೊಂದು ಹನಿ ರಕ್ತಕ್ಕೂ ಇರಾನ್ ಅತಿ ದೊಡ್ಡ ಬೆಲೆಯನ್ನು ತೆರಬೇಕಾಗುತ್ತೆ ಅಂತ ಗುಡುಗಿದ್ದಾರೆ. ಇಷ್ಟೇ ಅಲ್ಲ, ಟೆಹರಾನ್ಗೆ ಕೊನೆಯ ಎಚ್ಚರಿಕೆಯನ್ನು ಅಮೇರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೀಡಿದ್ದಾರೆ. ಏನದು ನೋಡ್ತಾ ಹೋಗೋದಾದರೆ, ಹಾರ್ಮುಜ್ ಜಲಸಂಧಿಯಲ್ಲಿ ವಾಣಿಜ್ಯ ಹಡಗುಗಳ ಮೇಲೆ ಇರಾನ್ ದಾಳಿಯನ್ನೇನಾದರೂ ಮುಂದುವರಿಸ್ತು ಅನ್ನೋದಾದರೆ, ಹಾರ್ಮುಜ್ ಜಲಸಂಧಿಯಲ್ಲಿ ವಾಣಿಜ್ಯ ಹಡಗುಗಳ ಮೇಲೆ ಏನಾದರೂ ಇರಾನ್ ದಾಳಿಯನ್ನು ನಡೆಸ್ತು ಅನ್ನೋದಾದರೆ ಆ ದೇಶದ ಸೇತುವೆಗಳು, ವಿದ್ಯುತ್ ಸ್ಥಾವರಗಳನ್ನು ಬಾಂಬ್ ಹಾಕಿ ಬೂದಿ ಮಾಡುವುದಾಗಿ ಭೀಕರ ಬೆದರಿಕೆಯನ್ನು ಹಾಕಿದ್ದಾರೆ ಅಮೇರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಅದನ್ನೇ ಉಲ್ಲೇಖ ಮಾಡ್ತಾ ಇದ್ದಿದ್ದು, ಯುದ್ಧಗಳು ಅಂದ ಸಂದರ್ಭದಲ್ಲಿ ನಾಗರಿಕರು ಗುರಿಯಾಗಬಾರದು, ಅಮಾನವೀಯ ಯುದ್ಧ ಆಗುತ್ತೆ, ನಾವು ಯಾವ ಕಾಲದಲ್ಲಿದ್ದೀವಿ. ಆದರೆ ಈ ಜಾಗತಿಕ ಯುಗದಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಯುದ್ಧಗಳು ಅಂದಾಗ ಜಲಸ್ಥಾವರಗಳನ್ನು, ಯಾಕಂದರೆ ಕೊಲ್ಲಿ ರಾಷ್ಟ್ರಗಳು ಅಂದಾಗ ಬಾವಿ ತೋಡಿದ್ರೆ ಬರೋದು ಪೆಟ್ರೋಲ್, ನೀರು ಸಿಗೋದಿಲ್ಲ, ನೀರಿನ ಶುದ್ಧೀಕರಣ ಘಟಕಗಳಿರ್ತವೆ, ಅವುಗಳನ್ನು ಗುರಿಯಾಗಿಸ್ಕೊಂಡು ಯುದ್ಧ ಮಾಡ್ತಾರೆ. ಇನ್ನು ಪೆಟ್ರೋಲ್ ಅಂದಾಗ ತೈಲ ಉತ್ಪನ್ನ ಆರ್ಥಿಕತೆಯ ಕೇಂದ್ರ ಬಿಂದುಗಳಾಗಿರ್ತವೆ, ಅವುಗಳನ್ನು ಗುರಿಯಾಗಿಸ್ಕೊಂಡು ಯುದ್ಧಗಳಾಗ್ತವೆ. ನೀವೇನಾದರೂ ಈ ರೀತಿ ಹಾರ್ಮುಜ್ ಮೇಲೆ ಕಂಟ್ರೋಲ್ ತಗೊಳಕ್ಕೆ ಹೋದರೆ ಐ ನೋ ವಾಟ್ ಟು ಡೂ ಅನ್ನುವಂಥ ಸಂದೇಶವನ್ನು ಈಗ ಅಮೇರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೀಡಿದ್ದಾರೆ. ಆ ದೇಶ ಈಗ ಒಪ್ಪಂದ ಮಾಡಿಕೊಳ್ಳಲು ಹಾತೊರಿತಾ ಇದೆ. ಆ ದೇಶ ಅಂದರೆ ಯಾವುದು? ಇರಾನ್. ಇರಾನ್ ಈಗ ಮಾತುಕತೆಗೆ ಮುಂದೆ ಬಂದಿದೆ. ಆದರೆ ಇರಾನ್ ತನ್ನ ಚಾಳಿಯನ್ನು ತಕ್ಷಣಕ್ಕೆ ನಿಲ್ಲಿಸದೆ ಹೋದರೆ ಆ ರಾಷ್ಟ್ರ ನಿತ್ಯ ನರಕವನ್ನು ನೋಡುತ್ತೆ ಅಂತ ಡೊನಾಲ್ಡ್ ಟ್ರಂಪ್ ವಾರ್ನ್ ಮಾಡಿದ್ದಾರೆ. ಟ್ರಂಪ್ ಅವರ ಈ ವಾರ್ ಕ್ರೈಮ್ ಮತ್ತು ಮೂಲಸೌಕರ್ಯ ಧ್ವಂಸದ ಬೆದರಿಕೆಯಿಂದಾಗಿ ಇಡೀ ಮಧ್ಯಪ್ರಾಚ್ಯದಲ್ಲಿ ಮತ್ತೊಂದು ಮಹಾಯುದ್ಧದ ಭೀತಿ ಎದುರಾಗಿದೆ. ಇನ್ನು ಇರಾನ್ ಹಾಗಾದರೆ ಈ ಸಂದರ್ಭದಲ್ಲಿ ಯಾವ ಸಂದೇಶವನ್ನು ರವಾನೆ ಮಾಡುತ್ತೆ? ಈಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಏನಂದರು? ಆ ದೇಶ ಅಂದರೆ ಇರಾನ್ ದೇಶ ಒಪ್ಪಂದವನ್ನು ಮಾಡಿಕೊಳ್ಳೋದಕ್ಕೆ ಹಾತೊರಿತಾ ಇದೆ ಅಂತ ಹೇಳಿದ್ರು. ಹಾಗಾದರೆ ಇರಾನ್ ಆ ಯೋಚನೆಯಲ್ಲಿದೆಯಾ? ಇರಾನ್ ಯಾವ ರೀತಿ ತಿರುಗೇಟನ್ನು ಕೊಟ್ಟಿದೆ? ಇದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಕಣ್ಣಿಗೆ ಕಣ್ಣು, ಇರಾನ್ ಕೊಟ್ಟಿರುವಂತಹ ಸ್ಪಷ್ಟ ಸಂದೇಶ ಇದು.
ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ನಿನ್ನೆ ಮೊನ್ನೆ ಆರಂಭ ಆಗಿದ್ದಿಲ್ಲ. ಬಹಳಷ್ಟು ಆರ್ಥಿಕ ನಷ್ಟವನ್ನು ಎರಡೂ ರಾಷ್ಟ್ರಗಳು ಅನುಭವಿಸಿದ್ದಾವೆ. ಇಂತಹ ಸಂದರ್ಭದಲ್ಲಿ ಅಮೆರಿಕ ಇರ್ಬೋದು, ಇರಾನ್ ಇರ್ಬೋದು, ತೆಗೆದುಕೊಳ್ಳುವಂಥ ಪ್ರತಿ ಹೆಜ್ಜೆ, ಪ್ರತಿಯೊಂದು ನಿರ್ಧಾರ ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ನಮ್ಮ ಒಂದೇ ಒಂದು ಸೇತುವೆ ಅಥವಾ ತೈಲ ಉತ್ಪನ್ನದ ಆಗರಗಳು ಅಥವಾ ಕೇಂದ್ರಗಳು, ಜಲ ಸ್ಥಾವರಗಳು ಇವುಗಳನ್ನಾದರೂ ಟಚ್ ಮಾಡಿದ್ರೆ ನಮಗೂ ಕೂಡ ಯಾವ ರೀತಿ ಉತ್ತರವನ್ನು ಕೊಡಬೇಕು ಗೊತ್ತು ಅನ್ನುವಂತಹ ಸ್ಪಷ್ಟ ಸಂದೇಶವನ್ನು ಇರಾನ್ ರವಾನೆ ಮಾಡಿದೆ. ಅದರ ಅರ್ಥ ಏನು ಅಂದರೆ ಕಣ್ಣಿಗೆ ಕಣ್ಣು, ಆ್ಯನ್ ಐ ಫಾರ್ ಆ್ಯನ್ ಐ ಅನ್ನುವಂಥ ಸಂದೇಶ. ಅಮೆರಿಕದ ಬಾಂಬ್ ಬೆದರಿಕೆಗೆ ಇರಾನ್ನಿಂದ ಭೀಕರ ತಿರುಗೇಟು. ಅಂದರೆ ಮುಟ್ಟಿದ್ರೆ ತಡ್ತೀನಿ ಅಂತ ಆ ಸಂದೇಶವನ್ನು ಕೊಡ್ತಾ ಇದೆ ಇರಾನ್. ಪಶ್ಚಿಮ ಏಷ್ಯಾದಲ್ಲಿ ಯುದ್ಧದ ಕಾವು ಈಗ ಅಪಾಯಕಾರಿ ಹಂತಕ್ಕೆ ಬಂದು ತಲುಪಿದೆ. ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆಗೆ ಇರಾನ್ ವಿದೇಶಾಂಗ ಸಚಿವ ಸೈಯದ್ ಅಬ್ಬಾಸ್ ಅರಾಕ್ಚಿ ತೀವ್ರವಾಗಿ ಪ್ರತ್ಯುತ್ತರವನ್ನು ಕೊಟ್ಟಿದ್ದಾರೆ. ಇರಾನ್ನ ರಕ್ಷಣಾ ನೀತಿ ಅತ್ಯಂತ ಸ್ಪಷ್ಟವಾಗಿದೆ. ಅದುವೇ ಆ್ಯನ್ ಐ ಫಾರ್ ಆ್ಯನ್ ಐ, ಕಣ್ಣಿಗೆ ಕಣ್ಣು. ಈ ಸಿದ್ಧಾಂತವನ್ನು ನಾವು ಅನುಸರಿಸ್ತಾ ಇದ್ದೀವಿ ಅಂತ ಇರಾನ್ ಕೂಡ ನೇರ ತಿರುಗೇಟನ್ನು ಕೊಟ್ಟಿದ್ದಾರೆ. ಬಟ್ ಡೊನಾಲ್ಡ್ ಟ್ರಂಪ್ ಗಳಿಗೆಗೊಂದು, ಗಂಟೆಗೊಂದು, ವಾರಕ್ಕೊಂದು ಸಂದೇಶವನ್ನು ಅಥವಾ ಏನು ಹೇಳಿಕೆಯನ್ನು ಕೊಡ್ತಾರೆ ಅದು ಗೊಂದಲವನ್ನು ಸೃಷ್ಟಿ ಮಾಡುತ್ತೆ. ಯಾಕಂದರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ನಮ್ಮ ಜೊತೆ ಒಪ್ಪಂದವನ್ನು ಮಾಡಿಕೊಳ್ಳೋದಕ್ಕೆ ಹಾತೊರಿತಾ ಇದೆ ಅನ್ನುವಂಥ ಹೇಳಿಕೆಯನ್ನು ಓಪನ್ ಆಗಿ ಬಹಿರಂಗವಾಗಿ ಒಂದು ಕಡೆ ಕೊಟ್ಟಿದ್ದಾರೆ. ನೀವು ಸೇಮ್ ಟೈಮ್ ಗಮನಿಸಬಹುದು, ಇದೇ ಇರಾನ್ ಈಗ ಕಣ್ಣಿಗೆ ಕಣ್ಣು ಅನ್ನುವಂಥ ಸಂದೇಶವನ್ನು ರವಾನೆ ಮಾಡುತ್ತೆ ಅನ್ನೋದಾದರೆ ಯಾವ ಮಾತನ್ನು ಒಪ್ಪಿಕೊಳ್ಳೋದು, ಯಾವುದನ್ನು ನಂಬೋದು, ಆದರೆ ಯಾವುದನ್ನು ನಂಬಬೇಕು ಬಿಡಬೇಕು. ಆದರೆ ಜಾಗತಿಕ ಮಟ್ಟದಲ್ಲಿ ಬಹಳಷ್ಟು ಸಮಸ್ಯೆಯನ್ನು ಸ್ವತಃ ಅಮೆರಿಕ, ಸ್ವತಃ ಇರಾನ್, ಇತರ ರಾಷ್ಟ್ರಗಳು ಅನುಭವಿಸ್ತಿದ್ದಾವೆ ಅನ್ನೋದು ಅಷ್ಟೇ ಸತ್ಯ. ಅಮೆರಿಕ ಸೇನೆ ಇರಾನ್ನ ಒಂದೇ ಒಂದು ಸೇತುವೆ ಅಥವಾ ವಿದ್ಯುತ್ ಸ್ಥಾವರವನ್ನು ಮುಟ್ಟಿದ್ರೂ ನಾವು ಸುಮ್ಮನೆ ಕೂರೋದಿಲ್ಲ ಅಂತ ಇರಾನ್ ಹಿರಿಯ ಅಧಿಕಾರಿಗಳು ಎಚ್ಚರಿಸಿದ್ದಾರೆ. ಒಂದು ವೇಳೆ ಅಮೆರಿಕ ಅಂತಹ ಸಾಹಸಕ್ಕೆ ಏನಾದರೂ ಕೈ ಹಾಕಿದ್ರೆ ಇಡೀ ಪಶ್ಚಿಮ ಏಷ್ಯಾ ಪ್ರಾಂತ್ಯದಾದ್ಯಂತ ಅಮೆರಿಕದ ಎಲ್ಲ ಇಂಧನ ಮೂಲ ಸೌಕರ್ಯಗಳು, ಸೇತುವೆಗಳನ್ನು ಕ್ಷಣಾರ್ಧದಲ್ಲಿ ಧ್ವಂಸಗೊಳಿಸಲಾಗುತ್ತೆ. ಇದು ಫಿಕ್ಸ್ ಅಂತ ಹೇಳಿ ಕೌಂಟರ್ ಕೊಡಲಾಗಿದೆ. ನಮ್ಮ ದೇಶದ ವಿರುದ್ಧದ ಯಾವುದೇ ಆಕ್ರಮಣಕ್ಕೆ ತಕ್ಕ ಉತ್ತರವನ್ನು ಕೊಟ್ಟೇ ಕೊಡ್ತೀವಿ, ಕಣ್ಣಿಗೆ ಕಣ್ಣು ಅನ್ನುವಂಥ ಸಂದೇಶವನ್ನು ಇರಾನ್ ಕೂಡ ರವಾನೆ ಮಾಡಿದೆ. ಹಾಗಾದರೆ ಈ ಯುದ್ಧದ ಸನ್ನಿವೇಶದಲ್ಲಿ ಅಮೆರಿಕ ಏನು ಎದುರಿಸ್ತಾ ಇದೆ, ಇರಾನ್ ಏನು ಎದುರಿಸ್ತಾ ಇದೆ? ಅಮೆರಿಕದ ಯುದ್ಧ ನೀತಿಗೆ, ಆಕ್ರಮಣಕಾರಿ ನಿಲುವಿಗೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿಕೆಗೆ ಕಡಿವಾಣ ಹಾಕೋರು ಯಾರೂ ಇಲ್ವಾ? ಯಾಕಂದರೆ ಹಿಂದೆ ಇದೇ ಯುದ್ಧದ ಸನ್ನಿವೇಶದಲ್ಲಿ ಅಮೆರಿಕದ ಸೆನೆಟ್ನಲ್ಲಿ ಡೊನಾಲ್ಡ್ ಟ್ರಂಪ್ ಯುದ್ಧ ನೀತಿಗೆ ಅಥವಾ ಅವರ ಹೇಳಿಕೆಗಳಿಗೆ ಸ್ಪಾಟಲ್ಲೇ ಆಕ್ರೋಶ ವ್ಯಕ್ತವಾಗಿತ್ತು. ಇಂಥ ಒಂದು ಸನ್ನಿವೇಶ ಎದುರಾಗಿತ್ತು. ಅಲ್ಲಿ ಅಮೆರಿಕದ ನಾಗರಿಕರು ಡೊನಾಲ್ಡ್ ಟ್ರಂಪ್ ನಡೆಗೆ ಆಕ್ರೋಶ ವ್ಯಕ್ತಪಡಿಸಿದರು. ಜಾಗತಿಕ ಮಟ್ಟದಲ್ಲಿ ಅಮೆರಿಕ ಮತ್ತು ಇರಾನ್, ಇಸ್ರೇಲ್ ನಡುವಿನ ಯುದ್ಧವನ್ನು ವಿರೋಧಿಸಿದ್ರು. ಇದು ಸರಿಯಲ್ಲ ಅನ್ನುವಂಥ ಸಂದೇಶವನ್ನು ಕೊಟ್ಟಿದ್ರು. ಸೊ ಹಾಗಾಗಿ ಮುಂದೇನಾಗುತ್ತೆ ಅನ್ನೋದು ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಆದರೆ ಯುದ್ಧ ಮಾತ್ರ ಮುಂದುವರಿತಾನೆ ಇದೆ. ತೈಲ ಬಿಕ್ಕಟ್ಟು ಎದುರಾಗುತ್ತೆ. ತೈಲದ ಉತ್ಪನ್ನಕ್ಕೆ ಇಲ್ಲಿ ಬಹಳಷ್ಟು ತೊಂದರೆ ಆಗುತ್ತೆ. ಯುದ್ಧ ಅಂದರೆ ಸುಮ್ಮನೆ ಆ ಕಡೆಯಿಂದ ಕ್ಷಿಪಣಿ ದಾಳಿ, ಈ ಕಡೆಯಿಂದ ಕ್ಷಿಪಣಿ ದಾಳಿ ಅಲ್ಲ. ನೋಡಿ, ವಿದ್ಯುತ್ ಸ್ಥಾವರಗಳು, ತೈಲ ಉತ್ಪನ್ನ ಕೇಂದ್ರಗಳು ಇವುಗಳನ್ನು ಗುರಿಯಾಗಿಸ್ಕೊಂಡ್ರೆ ಅದು ರಿಕವರಿ ಆಗೋದಕ್ಕೆ 50ರಿಂದ 100 ವರ್ಷಗಳು ಬೇಕಾಗುತ್ತೆ. ಇದು ಅಧ್ಯಯನ ಹೇಳುವಂತಹ ನಿಜ ಮಾಹಿತಿ. ಯುದ್ಧಗಳಾದಾಗ ನಾಗರಿಕರ ಪ್ರಾಣ ಎಷ್ಟು ಮುಖ್ಯವೋ ಆ ದೇಶದ ಆರ್ಥಿಕತೆಗೆ ಭದ್ರ ಬುನಾದಿಯನ್ನು ಹಾಕುವಂತಹ ವಿದ್ಯುತ್ ಸ್ಥಾವರಗಳಿರ್ಬೋದು ಅಥವಾ ಸೇತುವೆಗಳಿರ್ಬೋದು, ಜಲಸ್ಥಾವರಗಳಿರ್ಬೋದು, ಇದೆಲ್ಲವೂ ಕೂಡ ಬಹಳ ಮುಖ್ಯ ಆಗುತ್ತೆ. ಕ್ಷಾಮವನ್ನು ಹುಟ್ಟು ಹಾಕುವಂಥ ಯುದ್ಧ ಬೇಕಾ ಅನ್ನುವಂಥ ಪ್ರಶ್ನೆಯನ್ನು ಆತ್ಮಾವಲೋಕನ ಮಾಡ್ಕೋಬೇಕಾಗಿದೆ. ಇದೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಹಾಗೆಯೇ ಇರಾನ್ನ ಪೆಜೆಷಿಯನ್. ಇದರ ಜೊತೆಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈಗಾಗಲೇ ಕಟ್ಟುನಿಟ್ಟಿನ ಸಂದೇಶಗಳನ್ನು ರವಾನೆ ಮಾಡ್ತಾನೆ ಇದ್ದಾರೆ. ಇರಾನ್ಗೆ ಯಾವ ಸಂದೇಶ ಕೊಡಬೇಕು ಕೊಡ್ತಾನೆ ಇದ್ದಾರೆ. ಯುದ್ಧ ಕೂಡ ಸನ್ನದ್ಧವಾಗಿದೆ, ನಿರಂತರವಾಗಿ ನಡೀತಾನೆ ಇದೆ. ಇರಾನ್ಗೆ ಹೇಗೆ ಪಾಠ ಕಲಿಸಬೇಕು ನನಗೆ ಗೊತ್ತು ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಕಾರ್ಗ ದ್ವೀಪ ವಶಪಡಿಸ್ಕೊಳ್ಳುವಂತಹ ಯೋಚನೆಗಳಿರಬಹುದು. ಮಗದೊಂದು ಕಡೆ ಹಾರ್ಮೋಜ್ ಮೇಲೆ ಏನಾದರೂ ಇರಾನ್ ಕಂಟ್ರೋಲ್ ಇಟ್ಕೊಂಡ್ರೆ ನನಗೇನು ಮಾಡಬೇಕು ಅಂತ ಗೊತ್ತು ಅನ್ನುವಂತಹ ಸಂದೇಶ ಇರಬಹುದು. ಇಂಥೆಲ್ಲ ಬೆಳವಣಿಗೆಗಳ ನಡುವೆ
ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ವಾರ್ನಿಂಗನ್ನು ಕೊಡಲಾಗಿದೆ. ಅದೇನು, ಇದು ಬಹಳ ಮುಖ್ಯವಾದಂಥ ವಿಚಾರ. ಯಾಕಂದರೆ ಯಾರೇ ಆದರೂ ಕೂಡ ಇದನ್ನು ಜಾಗತಿಕ ಮಟ್ಟದಲ್ಲಿ ನೋಡಬೇಕಾಗತ್ತೆ. ಅಮೆರಿಕ ಒಂದು ದೇಶ ಅಂದರೆ ಅದು ಆ ದೇಶಕ್ಕಷ್ಟೇ ಸೀಮಿತವಾಗಿರೋದಿಲ್ಲ. ಇತ್ತ ಕಡೆ ಇರಾನ್ ಅಂದಾಗ ಇರಾನ್ಗಷ್ಟೇ ಸೀಮಿತ ಆಗಿರೋದಿಲ್ಲ. ಇದೆಲ್ಲವೂ ಕೂಡ ಒಕ್ಕೂಟ ವ್ಯವಸ್ಥೆ. ಒಂದು ದೇಶಕ್ಕೆ ಸಮಸ್ಯೆ ಆದರೆ ಇದು ಇನ್ನೊಂದು ದೇಶಕ್ಕೂ ಕೂಡ ಸಮಸ್ಯೆ ಆಗುತ್ತೆ. ಅಂದರೆ ದ ಡಿಪೆಂಡೆನ್ಸಿ ಆಫ್ ಅದರ್ ಕಂಟ್ರೀಸ್ ಈಸ್ ಎಕ್ಸ್ಟ್ರೀಮ್. ಪ್ರತಿಯೊಂದು ದೇಶ ಕೂಡ ಇನ್ನೊಂದು ದೇಶದ ಮೇಲೆ ಆರ್ಥಿಕವಾಗಿರ್ಬೋದು, ಆಹಾರದ ವಿಷಯದಲ್ಲಿರ್ಬೋದು, ರಕ್ಷಣಾ ವಲಯ ಇರ್ಬೋದು, ಹೀಗೆ ಹಲವಾರು ವಿಚಾರಗಳಲ್ಲಿ ಅವಲಂಬನೆಯನ್ನು ಹೊಂದಿರುತ್ತೆ. ಹಾಗಾಗಿ ಮುಂದಿನ ವಿಚಾರ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ವಾರ್ನಿಂಗ್. ಯಾರು ಮಾಡಿದ್ದು, ಯಾಕೆ ಮಾಡಿದ್ದು, ಏನು ವಾರ್ನನ್ನು ಮಾಡಿದ್ದಾರೆ ಅನ್ನುವಂತಹ ಡೀಟೇಲ್ಸನ್ನು ಈಗ ನೋಡ್ತಾ ಹೋಗೋಣ. ಬಹಳ ಮುಖ್ಯವಾಗಿ ಈಗಾಗಲೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೇರ ಸಂದೇಶವನ್ನು ಇರಾನ್ಗೆ ರವಾನೆ ಮಾಡಿದ್ದಾರೆ. ಆದರೆ ಇದು ಯಾವ ವಿಚಾರಕ್ಕೆ? ಏನು ದೇಶದ ಅಭಿವೃದ್ಧಿ ವಿಚಾರಕ್ಕೆ? ದೇಶದ ಅಭಿವೃದ್ಧಿಯ ಸಮಗ್ರ ವಿಚಾರವನ್ನೇನಾದರೂ ಉಲ್ಲೇಖ ಮಾಡಿದ್ದಾರಾ? ನೋ, ಇದು ಯುದ್ಧದ ವಿಚಾರ ಮತ್ತು ನಾಶದ ವಿಚಾರ, ನಾಮಾವಶೇಷ ಆಗುತ್ತೆ ಅಂಥ ವಿಚಾರ. ಹಾಗಾಗಿ ಬಹಳ ಮುಖ್ಯವಾಗಿ IRGC ಇಲ್ಲಿ ಪ್ರಮುಖವಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ನೇರವಾಗಿ ಒಂದು ಸ್ಪಷ್ಟ ಸೂಚನೆಯನ್ನು ರವಾನೆ ಮಾಡಿದೆ. ವಿಶ್ವದ ಕಣ್ಣುಗಳೀಗ ಪಶ್ಚಿಮ ಏಷ್ಯಾದ ಆ ಕಿರಿದಾದ ಜಲಮಾರ್ಗದ ಮೇಲಿದೆ. ಹೌದು, ಹಾರ್ಮುಜನ್ನು ಎಟ್ ಎನಿ ಕಾಸ್ಟ್ ಬಿಟ್ಟುಕೊಡೋದಿಲ್ಲ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ಇರಾನ್ ಕೂಡ ರವಾನೆ ಮಾಡಿದೆ. ಹಾಗಾಗಿ ಹಾರ್ಮುಜ್ ಮೇಲೆ ಏನಾದರೂ ಕಂಟ್ರೋಲ್ ಇಟ್ಕೊಂಡ್ರೆ ಇರಾನ್ನ ನಾನು ಸುಮ್ಮನೆ ಬಿಡೋದಕ್ಕೆ ಸಾಧ್ಯ ಇಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಕೂಡ ಹೇಳಿದ್ದಾರೆ. ಈ ನಡುವೆ ಟ್ರಂಪ್ಗೆ IRGCಯ ಬಿಗ್ ವಾರ್ನಿಂಗ್. ಏನದು? ಜಲಸಂಧಿಯಲ್ಲಿ ಸಂಚರಿಸಲು ಯತ್ನಿಸ್ತಾ ಇದ್ದ 3 ತೈಲ ಟ್ಯಾಂಕರ್ಗೆ IRGC ತಡೆಯೊಡ್ಡಿದೆ. ಯಾಕೆ, ಏನು, ಎಲ್ಲ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ನೋಡಿ, ಆಗಲೇ ಉಲ್ಲೇಖ ಮಾಡಿದೆ, ವಿಶ್ವದ ಕಣ್ಣುಗಳೀಗ ಪಶ್ಚಿಮ ಏಷ್ಯಾದ ಆ ಕಿರಿದಾದ ಜಲಮಾರ್ಗದ ಮೇಲಿದೆ. ವಿಶ್ವದ ಇಂಧನ ವಾಹಿನಿ ಅಂತ ಕರೆಯಲ್ಪಡುತ್ತೆ ಹಾರ್ಮುಜ್ ಜಲಸಂಧಿ. ಅಮೆರಿಕ ಮತ್ತು ಇರಾನ್ ನಡುವಿನ ಶೀತಲ ಸಮರ ಮತ್ತು ನೇರ ಯುದ್ಧದ ಪ್ರಮುಖ ಕೇಂದ್ರ ಬಿಂದು ಇದೇ ಹಾರ್ಮುಜ್ ಜಲಸಂಧಿ. ಈ ಮಾರ್ಗದಲ್ಲಿ ನಮಗೆ ಆತಂಕವನ್ನು ತಂದೊಡ್ಡಿದ್ರೆ ಇರಾನ್ನ ಮೂಲ ಸೌಕರ್ಯಗಳನ್ನು ಧ್ವಂಸ ಮಾಡ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ಹೆದರಿಸ್ತಾ ಇದ್ದಾರೆ, ಬೆದರಿಕೆ ಹಾಕಿದ್ದಾರೆ. ತನ್ನ ಕಂಟ್ರೋಲಲ್ಲಿ ಇರಾನ್ ಇರಬೇಕು ಅನ್ನುವಂತಹ ವಿಚಾರ ಇದು. ಇತ್ತ ಇರಾನ್ ಪಡೆಗಳು ಜಲಸಂಧಿಯ ಮೇಲಿನ ಸಾರ್ವಭೌಮತ್ವ ತಮಗೇ ಸೇರಿದ್ದು ಅಂತ ತೊಡ್ತಿವೆ. ಈಗಾಗಲೇ ನೋಡಿದ್ರಿ, ಕಣ್ಣಿಗೆ ಕಣ್ಣು ಅಂತ, ನೀವು ನಮ್ಮ ಸುದ್ದಿಗೆ ಬಂದರೆ ನಾವು ಬಿಡೋದಿಲ್ಲ ಅನ್ನುವಂತಹ ಸಂದೇಶ. ಆದರೆ ಹಾರ್ಮುಜ್ ಜಲಸಂಧಿ ಜಾಗತಿಕ ಕಚ್ಚಾ ತೈಲ ಪೂರೈಕೆಯ ಹೃದಯ ಬಡಿತ. ಅಂದರೆ ಆ ಮಾರ್ಗದಲ್ಲಿ ಬಹಳಷ್ಟು ಹಡಗುಗಳು ತೈಲವನ್ನು ಹೊತ್ತು ಸಾಕ್ತವೆ. ಸೊ ಹಾಗಾಗಿ ಇತರ ಎಲ್ಲ ರಾಷ್ಟ್ರಗಳಿಗೂ ಕೂಡ ಆ ಜಲಸಂಧಿ ಜೀವನಾಡಿ ಆಗಿಬಿಟ್ಟಿದೆ. ಆ ಮಾರ್ಗ ಅಷ್ಟು ಇಂಪಾರ್ಟೆಂಟ್. ಸೊ ಆ ನಿಟ್ಟಿನಲ್ಲಿ ನಾವು ನೋಡ್ತಾ ಹೋಗೋದಾದರೆ ಆಯಕಟ್ಟಿನ ಜಲಮಾರ್ಗದ ಮೇಲಿನ ತನ್ನ ಪೂರ್ಣ ನಿಯಂತ್ರಣ ಮತ್ತು ಸಾರ್ವಭೌಮತ್ವವನ್ನು ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ ಅಂತ ಇರಾನ್ ಕೂಡ ಹೇಳ್ಕೊಂಡಿದೆ. ಅಷ್ಟೇ ಅಲ್ಲ, ಇರಾನ್ನ ರಾಜಧಾನಿ ಟೆಹರಾನ್ ವಿಧಿಸಿರುವ ಕಠಿಣ ನಿಯಮಗಳು ಹಾಗೆಯೇ ಮಾರ್ಗದರ್ಶಿ ಸೂತ್ರಗಳನ್ನು ಪಾಲಿಸಿದರೆ ಮಾತ್ರ ಈ ಮಾರ್ಗದಲ್ಲಿ ವಾಣಿಜ್ಯ ಮತ್ತು ನಾಗರಿಕ ಹಡಗುಗಳ ಸಂಚಾರಕ್ಕೆ ಅವಕಾಶವನ್ನು ಕೊಡಲಾಗುತ್ತೆ ಅಂತ IRGC ಹೇಳಿದೆ. ಐ ರಿಪೀಟ್, ನೀವು ಗಮನಿಸಿ, ಇರಾನ್ನ ರಾಜಧಾನಿ ಟೆಹರಾನ್ ವಿಧಿಸಿರುವ ಕಠಿಣ ನಿಯಮಗಳು ಮತ್ತು ಮಾರ್ಗದರ್ಶಿ ಸೂತ್ರಗಳನ್ನು ಪಾಲಿಸಿದರೆ ಮಾತ್ರ, ಫಾಲೋ ಮಾಡಿದ್ರೆ ಮಾತ್ರ ಈ ಮಾರ್ಗದಲ್ಲಿ ವಾಣಿಜ್ಯ ಹಾಗೂ ನಾಗರಿಕ ಹಡಗುಗಳ ಸಂಚಾರಕ್ಕೆ ಅವಕಾಶ ಅಂತ IRGC ಹೇಳಿದೆ. ಈ ಯುದ್ಧದ ಬಿಸಿ ಈಗಾಗಲೇ ಜಲಸಂಧಿಯಲ್ಲೂ ಕಾಣಿಸ್ಕೊಂಡಿದೆ. ಇತರ ರಾಷ್ಟ್ರಗಳಿಗೆ ಅದರ ಬಿಸಿ ತಡ್ತಾ ಇದೆ. ಇಲ್ಲೆಲ್ಲ ಬೆಲೆ ಏರಿಕೆ ಆಗಿಬಿಟ್ಟಿದೆ. ಇಂಥ ಒಂದು ಸನ್ನಿವೇಶ. ಜಲಮಾರ್ಗದಲ್ಲಿ ಸಂಚರಿಸೋದಕ್ಕೆ ಯತ್ನಿಸ್ತಾ ಇದ್ದ 3 ಬೃಹತ್ ತೈಲ ಟ್ಯಾಂಕರ್ಗಳನ್ನು ಇರಾನ್ನ ರೆವಲ್ಯೂಷನರಿ ಗಾರ್ಡ್ಸ್ ತಡೆದು ನಿಲ್ಲಿಸಿದ್ದಾವೆ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು. ನೋಡಿ, ಅದು ಅಮೇರಿಕಾದ, ಇಸ್ರೇಲ್ದ ಅಥವಾ ಯಾವುದೋ ಫಿಲಿಪೈನ್ಸ್ದ, ಭಾರತದ ಅನ್ನೋದು ಮ್ಯಾಟ್ರಲ್ಲ. ಬಟ್ ತನ್ನ ಕಂಟ್ರೋಲಲ್ಲಿ ಹಾರ್ಮುಜ್ ಇರಬೇಕು ಅಂತ ಹೇಳಿ ಇರಾನ್ ಏನು ಮಾಡ್ತಿದೆ ಅನ್ನೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಸೊ ಈಗೇನಾಗಿದೆ ಅಂತ ಹೇಳಿದ್ರೆ, ಈ ಕಾರ್ಯಾಚರಣೆಯ ಭೀತಿಯಿಂದಾಗಿ ಒಂದು ತೈಲ ಹಡಗಿನಲ್ಲಿ ಭೀಕರ ಸ್ಫೋಟ ಕೂಡ ಸಂಭವಿಸಿ ಬೆಂಕಿ ಹೊತ್ಕೊಂಡ್ರೆ ಉಳಿದೆರಡು ಹಡಗುಗಳು ಜೀವ ಭಯದಿಂದ ವಾಪಸ್ ಹೋಗ್ಬಿಟ್ಟಿದ್ದಾವೆ. ಸೊ ಹಾಗಾಗಿ ಎಲ್ಲ ಬೆಳವಣಿಗೆಯ ಬೆನ್ನಲ್ಲೇ ಪರಿಸ್ಥಿತಿ ಕೈಮೀರಿ ಹೋಗಿದೆ. ಇರಾನ್ನ ಅತ್ಯಂತ ಪ್ರಮುಖ ತೈಲ ರಫ್ತು ಕೇಂದ್ರ ಕಾರ್ಗ್ ದ್ವೀಪವನ್ನು ವಶಪಡಿಸಿಕೊಳ್ಳೋದಕ್ಕೆ ಅಮೆರಿಕ ಕೂಡ ಚಿಂತನೆ ನಡೆಸ್ತಾ ಇದ್ದು, ತನ್ನ ಭೂಸೇನೆಯನ್ನು ನೇರವಾಗಿ ನೆಲಕ್ಕಿಳಿಸೋದಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ತನ್ನದೇ ಆದಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ
ಈ ಎಲ್ಲ ಪ್ರಯತ್ನಗಳು ಇತರ ರಾಷ್ಟ್ರಗಳಿಗೆ, ನೆರೆ ರಾಷ್ಟ್ರಗಳಿಗೆ ಯಾವ ರೀತಿ ಸಮಸ್ಯೆಯನ್ನು ತಂದೊಡ್ಡುತ್ತೆ? ನಾನು ಪ್ರತಿ ಬಾರಿ ಅಮೇರಿಕ ಇರಾನ್ ಯುದ್ಧವನ್ನು ಉಲ್ಲೇಖ ಮಾಡುವಾಗ ಇದು ಎರಡು ದೇಶಗಳ ಯುದ್ಧ ಮಾತ್ರ ಅಲ್ಲವೇ ಅಲ್ಲ, ಇದಕ್ಕೆ ಇತರ ರಾಷ್ಟ್ರಗಳ ಕನೆಕ್ಟಿವಿಟಿ ಅನ್ನೋದಿರುತ್ತೆ, ಕನೆಕ್ಟ್ ಆಗಿರ್ತವೆ ಅನ್ನೋದನ್ನು ಹೇಳ್ತಾನೆ ಇರ್ತೀನಿ. ಯಾಕೆ ಅಂತ ಹೇಳಿದ್ರೆ, ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಆಹಾರ ಇರ್ಬೋದು, ತೈಲ ಇರ್ಬೋದು, ಈ ಥರದ ಯಾವುದೇ ವಿಚಾರಗಳ, ವಸ್ತುಗಳ, ಸರಕುಗಳ ವಿನಿಮಯ ಪ್ರಕ್ರಿಯೆ ಅನ್ನೋದಿದ್ದೇ ಇರುತ್ತೆ. ಅಲ್ಲೆಲ್ಲೂ ಯುದ್ಧ ಆಯಿತು ಅಂದಾಗ ಇಲ್ಲಿ ತೈಲದ ಬೆಲೆ ಏರಿಕೆ ಆಗುತ್ತೆ, ಯಾಕೆಂದರೆ ಪೂರೈಕೆ ಇರುವುದಿಲ್ಲ. ಹಾಗಾಗಿ ನೆರೆ ರಾಷ್ಟ್ರಗಳಿಗೆ ಇದು ಎಷ್ಟು ಸಮಸ್ಯೆಯನ್ನು ತಂದೊಡ್ತಿದೆ ಅನ್ನುವಂಥ ಮಾಹಿತಿಯನ್ನು ಇವತ್ತಿನ DNA ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಯಾಕಂದರೆ ಅಮೇರಿಕ ಮತ್ತು ಇರಾನ್ನ ಯುದ್ಧ ಆಗ್ತಾ ಇದೆ, ಆ ಯುದ್ಧ ಅಲ್ಲೆಲ್ಲ ಆಗ್ತಾ ಇದೆ, ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಇತರ ರಾಷ್ಟ್ರಗಳು ಸುಮ್ಮನೆ ಕೂರುವಂಥ ಪರಿಸ್ಥಿತಿಯೇ ಇಲ್ಲ ಜಾಗತಿಕ ಮಟ್ಟದಲ್ಲಿ, ವಿಚ್ ಈಸ್ ವೆರಿ ಬಿಗ್ ಡ್ಯಾಮೇಜ್ ಅಂತಲೇ ಹೇಳ್ಬೋದು. ಅದ್ರ ಬಗ್ಗೆ ನೋಡ್ತಾ ಹೋಗೋದಾದರೆ, ಜೋರ್ಡನ್ನಲ್ಲಿದ್ದ ಅಮೇರಿಕ ಸೇನಾ ನೆಲೆ ಮೇಲೆ ಇರಾನ್ ದಾಳಿಗೆ 2 ಯೋಧರು ಕೂಡ ಬಲಿಯಾಗಿದ್ದಾರೆ. ಈ ಬೆನ್ನಲ್ಲೇ ಬಹ್ರೇನ್ ಹಾಗೂ ಸೌದಿ ಅರೇಬಿಯಾದಲ್ಲಿ ಜಾಗರೂಕರಾಗಿರುವಂತೆ ಎಚ್ಚರಿಕೆಯ ಸಂದೇಶ ಕೂಡ ರವಾನೆಯಾಗಿದೆ. ಆದರೆ ನೆರೆ ರಾಷ್ಟ್ರಗಳಲ್ಲಿ ಒಂದು ಕಡೆ ಸರಕು ಸರಬರಾಜಿಗೆ ಸಮಸ್ಯೆ ಉಂಟಾದರೆ ಇತರ ರಾಷ್ಟ್ರಗಳಲ್ಲೂ ಕೂಡ ಯುದ್ಧದ ಭೀತಿ ಎದುರಾಗ್ಬಿಟ್ಟಿದೆ. ನೋಡಿ, ಪಶ್ಚಿಮ ಏಷ್ಯಾವನ್ನು ಹೊತ್ತಿ ಉರಿಯುವಂತೆ ಈ ಯುದ್ಧ ಪರಿಸ್ಥಿತಿಯನ್ನು ಉಂಟು ಮಾಡಿದೆ. ಇಬ್ಬರು ಮಹಾನ್ ಶಕ್ತಿಗಳ ಕಾಳಗ ಕೇವಲ 2 ದೇಶಗಳಿಗೆ ಮಾತ್ರ ಸೀಮಿತವಾಗಿದೆಯಾ? ನೋ. ನೆರೆ ರಾಷ್ಟ್ರಗಳಾದ ಜೋರ್ಡಾನ್ ಇರ್ಬೋದು, ಸೌದಿ ಅರೇಬಿಯಾ ಇರ್ಬೋದು, ಬಹ್ರೇನ್ ಇರ್ಬೋದು, ಎಲ್ಲ ದೇಶಗಳ ಮೇಲೆ, ಪುಟ್ಟ ಪುಟ್ಟ ರಾಷ್ಟ್ರಗಳ ಮೇಲೆ ಕರಿ ಛಾಯೆ, ಕರಿ ನೆರಳಾವರಿಸ್ಬಿಟ್ಟಿದೆ. ಒಂದೆಡೆ ಸೈನಿಕರ ಭೀಕರ ಸಾವು ನೋವುಗಳು, ಇನ್ನೊಂದು ಕಡೆ ಸೌದಿ ಬಹ್ರೇನ್ನಲ್ಲಿ ಹೈ ಅಲರ್ಟ್ ಬೆದರಿಕೆಗಳು, ತೆರೆ ಮರೆಯಲ್ಲಿ ಸದ್ದಿಲ್ಲದೆ ರಾಜತಾಂತ್ರಿಕ ಮಾತುಗಳು ನಡೀತಾ ಇದ್ರೂ ಕೂಡ ಯಾವುದೇ ಫಲಪ್ರದವಾಗುವಂಥ ಫಲಿತಾಂಶಗಳು ಬಂದಿಲ್ಲ. ಯಾಕಂತ ಹೇಳಿದ್ರೆ, ನೀವು ಗಮನಿಸಬಹುದು, ಅಮೇರಿಕ ಮತ್ತು ಇರಾನ್ನ ಯುದ್ಧ ಆಗ್ತಾ ಇದ್ದರೆ ಅಮೇರಿಕಾದ ಸೇನಾ ನೆಲೆಗಳು ಕೊಲ್ಲಿ ರಾಷ್ಟ್ರಗಳಲ್ಲಿ ಎಲ್ಲೆಲ್ಲಿದೆ ಅದನ್ನು ಇರಾನ್ ಟಾರ್ಗೆಟ್ ಮಾಡಿತ್ತು. ನೀವು ಕುವೈತ್ ತಗೊಳ್ಳಿ, ಕತಾರ್ ತಗೊಳ್ಳಿ, ಬಹ್ರೇನ್ ತಗೊಳ್ಳಿ, ಇಂಥ ಕೊಲ್ಲಿ ರಾಷ್ಟ್ರಗಳು ಏನೇನಿದೆ ಅದನ್ನೆಲ್ಲ ಇರಾನ್ ಟಾರ್ಗೆಟ್ ಮಾಡಿತ್ತು ಅಂದರೆ ಅರ್ಥ ಮಾಡ್ಕೋಬೇಕು, ಇದು ಅಮೇರಿಕ ಮತ್ತು ಇರಾನ್ ನಡುವಿನ ಯುದ್ಧವಾಗಿ ಉಳ್ಕೊಂಡಿಲ್ಲ. ಈಗ ನೋಡಿ, ಜೋರ್ಡಾನ್ ಪರಿಸ್ಥಿತಿ ಹೆಂಗಾಗಿದೆ, ಬಹ್ರೇನ್ ಪರಿಸ್ಥಿತಿ ಹೆಂಗಾಗಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸೊ ಹಾಗಾಗಿ DNA ಮೊದಲ ಸುದ್ದಿಯಾಗಿ ಅಮೇರಿಕ ಮತ್ತು ಇರಾನ್ ನಡುವಿನ ಯುದ್ಧ ಏನಿತ್ತು ಅನ್ನೋದನ್ನು